ನಮಸ್ಕಾರ. ಪಾರ್ಟ್ನರ್ಶಿಪ್ನ 4ನೇ ವಿಡಿಯೋದಲ್ಲಿ ಇದ್ದೀನಿ ಅಂದ್ಕೊಳ್ತೀನಿ. ಇವತ್ತು ಈ ಪಾರ್ಟ್ನರ್ಗಳ ಮಧ್ಯದ ಸಂಬಂಧವನ್ನು ಅಂದರೆ ಹೌ ದ ಪಾರ್ಟ್ನರ್ಸ್ ಆರ್ ಇಂಟರ್ನಲಿ ರಿಲೇಟೆಡ್ ಅಂತಕ್ಕಂಥದ್ದನ್ನು 3 ಸೆಕ್ಷನ್ಗಳ ವಿವರಣೆಯನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಬಿಫೋರ್ ಯು ದಿ concepts of 3 sections and some English case law based on that. Okay. So the section 9 talks about general duties of the partners. ಸಾಮಾನ್ಯವಾಗಿ ಈ ಪಾಲುದಾರರ ಜವಾಬ್ದಾರಿಗಳೇನು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೆಕ್ಷನ್ 10ನಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದಾದ್ರೂ ಪಾರ್ಟ್ನರು ಮೋಸ ಮಾಡಿದರೆ ಆವಾಗ ಯಾರು ಅದಕ್ಕೆ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಸೆಕ್ಷನ್ 11ನಲ್ಲಿ ಈ ಪಾರ್ಟ್ನರ್ಸ್ಗಳಿಗೆ ಯಾವ ರೀತಿಯ ಹಕ್ಕುಗಳಿರ್ತವೆ, ಹೌ ದಿ ರೈಟ್ಸ್ ಆರ್ ಡಿಟರ್ಮೈನ್ಡ್ ಇನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತಕ್ಕಂಥದ್ದನ್ನು ಈ 3 ಸೆಕ್ಷನ್ಗಳ ಚರ್ಚೆಯನ್ನು ನಾನಿವತ್ತು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ. ನಾವು ಐ ಆಮ್ ಆ್ಯಕ್ಚುಲಿ ಟ್ರೈಂಗ್ ಟು ಗಿವ್ ದ ಬ್ರೀಫ್ ಆಫ್ ಸೆಕ್ಷನ್ 9. ನಾನು ಎಕ್ಸಾಕ್ಟ್ ಸೆಕ್ಷನ್ ತೊಗೊಂಡಿಲ್ಲ, ಅದರದ್ದು ಸಮರಿ ತೊಗೊಂಡಿದ್ದೀನಿ. ಕಾಂಪ್ಲಿಕೇಶನ್ ಏನಿಲ್ಲ, ವೆರಿ ಸಿಂಪಲ್ ಸೆಕ್ಷನ್ ಆಗಿರೋದ್ರಿಂದ ಐ ಹ್ಯಾವ್ ಸಮರೈಸ್ಡ್ ದೆಮ್ ಆ್ಯಂಡ್ ರಿಟನ್ ಹಿಯರ್. ಇಲ್ಲಿ ಅವುಗಳ ಒಂದು ಬ್ರೀಫನ್ನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಪಾಯಿಂಟ್ ಮಾಡಿಟ್ಟಿದ್ದೀನಿ ನಾನು. ಓಕೆ, ಸೆಕ್ಷನ್ 9 ಏನು ಹೇಳುತ್ತೆ ಅಂತಂದರೆ, ಪಾರ್ಟ್ನರ್ಸ್ ಆರ್ ಬೌಂಡ್. ನೋಡಿ, ಅವರ ಜವಾಬ್ದಾರಿ, ಪಾಲುದಾರರ ಜವಾಬ್ದಾರಿ ಏನು? ಟು ಕ್ಯಾರಿ ಆನ್ ಬಿಸ್ನೆಸ್ ಆಫ್ ದ ಫರ್ಮ್ ಟು ದ ಗ್ರೇಟೆಸ್ಟ್ ಕಾಮನ್ ಅಡ್ವಾಂಟೇಜ್. ಎಲ್ಲರಿಗೂ ಆ ಒಂದು ವ್ಯವಹಾರದಿಂದ ಅನುಕೂಲ ಲಾಭ ಆಗುವ ರೀತಿಯಲ್ಲಿ ಪ್ರತಿಯೊಬ್ಬ ಪಾಲುದಾರನು ಕೆಲಸ ಮಾಡಬೇಕು. ದಿಸ್ ಈಸ್ ಫಸ್ಟ್ ಕಂಡೀಷನ್. ಆಮೇಲೆ ಅವರು ಮಾಡುವಂತಹ ಕೆಲಸ ನ್ಯಾಯಯುತವಾಗಿರಬೇಕು ಮತ್ತು ಏನಾಗಿರಬೇಕು ಅಂತಂದರೆ ನಂಬಿಕೆಯ ವ್ಯಾಪಾರ ಆಗಿರಬೇಕು, ನಂಬಿಕೆಯ ವ್ಯವಹಾರ ಇರಬೇಕು. ಇನ್ನೊಬ್ಬರ ಜೊತೆ ನಂಬಿಕೆ ಅಂದರೆ ಉಳಿದ ಪಾರ್ಟ್ನರ್ ಜೊತೆಗೆ ಫೇತ್ಫುಲ್ ಆಗಿರಬೇಕು, ಅವ್ರಿಗೆ ಯಾರಿಗೂ ಮೋಸ ಮಾಡಬಾರ್ದು ಅಂತಕ್ಕಂಥದ್ದು ಈ ಒಂದು ಸೆಕ್ಷನ್ ಹೇಳ್ತದೆ. ಆಮೇಲೆ ಎಲ್ಲರೂ ಕೂಡ ಸರಿಯಾದ ಲೆಕ್ಕಪತ್ರವನ್ನು ಕೊಡಬೇಕಾಗ್ತದೆ. ಫರ್ಮಿಗೆ ಅಥವಾ ಸಂಘಕ್ಕೆ ಅಥವಾ ಉಳಿದ ಪಾರ್ಟ್ನರ್ಗಳಿಗೆ ನಿಖರವಾದ ಲೆಕ್ಕಪತ್ರಗಳನ್ನು ನಾವು ಅವರಿಗೆ ವಹಿಸಬೇಕಾಗ್ತದೆ. ಸಂಸ್ಥೆಯನ್ನು ಸಂಸ್ಥೆಯನ್ನು ತಿಳಿಸಿರುವ ಎಲ್ಲ ವಿಷಯಗಳ ಕುರಿತು ನಿಖರ ಲೆಕ್ಕಪತ್ರಗಳನ್ನು ಸಂಸ್ಥೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಕುರಿತು ನಿಖರ ಲೆಕ್ಕಪತ್ರಗಳನ್ನು ಮತ್ತು ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ವೆರಿ ಸಿಂಪಲ್ ಸೆಕ್ಷನ್, ರೈಟ್? ಸಿ ದಿಸ್ ಎಸ್ಟಾಬ್ಲಿಷಸ್, ನೋಡಿ, ಇವುಗಳನ್ನ ಓದಿದ್ರೆ ನಮ್ಗೆ ಏನಿಸ್ತದೆ ಅಂದರೆ, ನಾವು ಲಾ ಆಫ್ ಇನ್ಶೂರೆನ್ಸಲ್ಲಿ ನೋಡ್ತೀವಿ. ಲಾ ಆಫ್ ಇನ್ಶೂರೆನ್ಸ್ನಲ್ಲಿ ದೇರ್ ಈಸ್ ಒನ್ ಡಾಕ್ಟ್ರಿನ್ ದಟ್ ಈಸ್ ಕಾಲ್ಡ್ ಯುಬೆರಿಮಾ ಫಿಡಾಯ್ ಅಂತಾರೆ. ಯುಬೆರಿಮಾ ಫಿಡಾಯ್ ಅಂದರೆ ವಿಶ್ವಾಸದ ಅತಿ ಮಹತ್ವದ ಘಟ್ಟ ಏನಿದೆಯಲ್ಲ, ದಟ್ ಈಸ್ ಯುಬೆರಿಮಾ ಫಿಡಾಯ್. ಅಂದರೆ ಫಿಡ್ಯೂಷಿಯರಿ ರಿಲೇಷನ್ಶಿಪ್. ಪಾರ್ಟ್ನರ್ಸ್ ಮಸ್ಟ್ ಆಕ್ಟ್ ಆನೆಸ್ಟ್ಲಿ, ಟ್ರಾನ್ಸ್ಪರೆಂಟ್ಲಿ ಆ್ಯಂಡ್ ಇನ್ ಗುಡ್ ಫೇತ್. ಅವ್ರು ಏನು ಮಾಡಬೇಕು? ಪರಸ್ಪರವಾಗಿ ಪ್ರಾಮಾಣಿಕೆಯಿಂದ, ನಂಬಿಕೆಯಿಂದ ಮತ್ತು ಸ್ಪಷ್ಟತೆಯಿಂದ ವರ್ತಿಸಬೇಕು. ಸಂಸ್ಥೆಯ ಲಾಭಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಬೇಕು. ನೀವು ಸಂಸ್ಥೆ ವ್ಯಾಪಾರ ಮಾಡ್ತಿರ್ತೀರಿ, ಫಾರ್ ಎಕ್ಸಾಂಪಲ್ಲು ನೀವು ಯಾವುದೋ ಒಂದು ಹಿಟ್ಟಿನ ಗಿರಣಿಯನ್ನು ಮಾಡ್ತಿರ್ತೀರಿ ಅಥವಾ ಬೇರೆ ತಗೊಳ್ಳಿ, ಯಾವುದೇ ಒಂದು ವಸ್ತುವನ್ನು ಮಾರಾಟ ಮಾಡ್ತಿರ್ತೀರಿ ಅಂತ ಇಟ್ಕೊಳ್ಳಿ. ಯು ಆರ್ ಎ ಕಮಿಷನ್ ಏಜೆಂಟ್, ಕಾಫಿ ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಪಾರ್ಟ್ನರ್ಶಿಪ್ಪಲ್ಲಿ ಕಾಫಿ ಬಿಸ್ನೆಸ್ ಮಾಡ್ತಾ ಇರ್ತೀರಿ. ಮಾಡುವಂಥ ಸಂದರ್ಭದಲ್ಲಿ, ನೀವು ಬಿಸ್ನೆಸ್ ಮಾಡುವಂಥ ಸಂದರ್ಭದಲ್ಲಿ ಒಂದೇ ಸಲಕ್ಕೆ ಲಾಭ ಜಾಸ್ತಿ ಆಗ್ತಾ ಇರ್ತದೆ. ಆಮೇಲೆ ಒಂದು 100 ಬ್ಯಾಗ್ ಬೇರೆದವ್ರ ಕಡೆಯಿಂದ ತೊಗೊಂಡು ನೀವು ಸಪ್ರೇಟ್ ನೀವೇ ಅದನ್ನು ಮಾರಿ ಅದರ ಲಾಭ ನೀವೇ ತೊಗೊಳ್ಳೋದಲ್ಲ. ನೋ, ದಟ್ ಈಸ್ ನಾಟ್ ಪರ್ಮಿಟೆಡ್. ಆ ರೀತಿಯಾದಂತಹ ಆನೆಸ್ಟಿ ಇದರಲ್ಲಿ ಇರಬೇಕು ಅನ್ನೋದನ್ನು ನಾವು ಗಮನಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಗ್ಲೀಷ್ ಕೇಸ್ ಲಾ, 1853 ಕೇಸ್ ಲಾ ನೋಡಿ. ಎ ಪಾರ್ಟ್ನರ್ ಸೀಕ್ರೆಟ್ಲಿ ಸೋಲ್ಡ್ ಹೀಸ್ ಓನ್ ಗೂಡ್ಸ್ ಟು ದ ಫರ್ಮ್ ಎಟ್ ಎ ಪ್ರಾಫಿಟ್. ಆ ಫರ್ಮ್ಗೆ ಅವನೇ ಮಾರಾಟ ಮಾಡ್ತಾನೆ, ಬೇರೆದವ್ರ ಹೆಸರಲ್ಲಿ ಮಾರಾಟ ಮಾಡ್ತಾನೆ. ಆದರೆ
ಹೆಚ್ಚು ರೇಟಿಗೆ ಕೊಳ್ಳುವಂಗೆ ಮಾಡ್ತಾನೆ, ತಾನೇ ತಗೊಳ್ತಾನೆ, ತನ್ನ ವಸ್ತುನ ತಾನೇ ತಗೊಳ್ತಾನೆ. ಆಸ್ ಎ ಪಾರ್ಟ್ನರ್, ಆಸ್ ಇಂಡಿವಿಜುವಲ್ ಹಿ ಸೆಲ್ಸ್ ದ ಪ್ರಾಪರ್ಟಿ, ಆಸ್ ಎ ಪಾರ್ಟ್ನರ್ ಹಿ ಟೇಕ್ಸ್, ಬಟ್ ಮಾರ್ಕೆಟ್ ರೇಟಿಗೆ ತೊಗೊಳ್ಳೋದಿಲ್ಲ, ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ರೇಟಿಗೆ ತೊಗೊಳ್ತಾನೆ. ಅವಾಗ ಏನಾಗುತ್ತೆ, ಆಸ್ ಎ ಇಂಡಿವಿಜುವಲ್ ಅವನಿಗೆ ಲಾಭ ಆಗುತ್ತೆ. ದಟ್ ಈಸ್ ನಾಟ್ ಪರ್ಮಿಟೆಡ್. ಹಿ ವಾಸ್ ಹೆಲ್ಡ್ ಲಯಬಲ್ ಟು ಅಕೌಂಟ್ ಫಾರ್ ದ ಸೀಕ್ರೆಟ್ ಪ್ರಾಫಿಟ್ಸ್ ಮೇಡ್. ಅವನಿಗೇನು ಸೀಕ್ರೆಟ್ ಆಗಿ ಎಷ್ಟು ಲಾಭ ಬಂದಿತ್ತೋ ಅದನ್ನು ನೀವು ಫರ್ಮ್ಗೆ ಕೊಡಬೇಕು ಅಂತಕ್ಕಂಥ ಡಿಸಿಷನ್ ಅನ್ನು ಕೊಡ್ತಾರೆ. ದೇರ್ ಫೋರ್ ಪಾರ್ಟ್ನರ್ಸ್ ಮಸ್ಟ್ ಆಕ್ಟ್ ವಿತ್ ಅಟ್ಮೋಸ್ಟ್ ಗುಡ್ ಫೇತ್. ಅದಕ್ಕೆ ನಾವೇನು ಹೇಳ್ತೀವಿ, ಯುಬೇರಿಮಾ ಫಿಡಾಯಿ ಅಂತ ಹೇಳ್ತೀವಿ, ಯುಬೇರಿಮಾ ಫಿಡಾಯಿ. ಇನ್ನೂ ಒಂದು ಕೇಸ್ ಇದೆ ಇಲ್ಲಿ, ಏನು, ಹೆಲ್ಮೋರ್ ವರ್ಸಸ್ ಸ್ಮಿತ್ ಅಂತಕ್ಕಂಥ ಕೇಸು. ಪಾರ್ಟ್ನರ್ ಮಸ್ಟ್ ಡಿಸ್ಕೋಸ್ ಆಲ್ ಮಟೀರಿಯಲ್ ಫ್ಯಾಕ್ಟ್ಸ್ ಅಫೆಕ್ಟಿಂಗ್ ದ ಫರ್ಮ್. ಯಾವುದೇ ವಿಷಯವನ್ನು ಮುಚ್ಚಿಡೋ ಹಾಗಿಲ್ಲ. ಮುಚ್ಚಿಡ್ತೀವಿ ಅಂದ್ರೆ ನೀವೇನೋ ನಿಮ್ದು ಗುಪ್ತ ವ್ಯವಹಾರ ಇದೆ ಅಂತ. ಸೊ ದಟ್ ಈಸ್ ನಾಟ್ ಪರ್ಮಿಟೆಡ್ ಅನ್ನೋದನ್ನ ನಾವು ಈ ಕೇಸಲ್ಲಿ, ಸೆಕೆಂಡ್ ಕೇಸಲ್ಲಿ ನೋಡ್ತೀವಿ. ಸಿ ದೆನ್ ಕಮ್ಸ್ ಸೆಕ್ಷನ್ 10. ದೆನ್ ಕಮ್ಸ್ ಸೆಕ್ಷನ್ 10. ಏನು ಹೇಳ್ತೀವಿ ಸೆಕ್ಷನ್ 10? ಡ್ಯೂಟಿ ಟು ಇಂಡೆಮ್ನಿಫೈ ಲಾಸ್ ಬೈ ಫ್ರಾಡ್. ಎ ಪಾರ್ಟ್ನರ್ ಮಸ್ಟ್ ಇಂಡೆಮ್ನಿಫೈ ದ ಫರ್ಮ್ ಫಾರ್ ಎನಿ ಲಾಸ್ ಕಾಸ್ ಡ್ಯೂ ಟು ಹೀಸ್ ಫ್ರಾಡ್. ಯಾವುದೇ ಒಬ್ಬ ಪಾಲುದಾರ ತಾನು ಮೋಸದ ವ್ಯವಹಾರದಲ್ಲಿ ತೊಡ್ಕೊಂಡಿದ್ರೆ, ಮೋಸ ಅಂದರೆ ಈ ಒಂದು ಪಾರ್ಟ್ನರ್ಶಿಪ್ ಫರ್ಮ್ಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಮೋಸದಲ್ಲಿ ತಡ್ಕೊಂಡಿದ್ರೆ, ಮೋಸದಿಂದ ಉಂಟಾದಂತಹ ಹಾನಿಯನ್ನು ಆ ಒಂದು ಫರ್ಮ್ಗೆ, ಪಾರ್ಟ್ನರ್ಶಿಪ್ ಫರ್ಮ್ಗೆ ತಾನೇ ಭರಿಸಬೇಕಾಗ್ತದೆ. ದಟ್ ಈಸ್ ದ ಕಂಡೀಷನ್. ಎ ಪಾರ್ಟ್ನರ್ ಮಸ್ಟ್ ಇಂಡೆಮ್ನಿಫೈ. ಇಂಡೆಮ್ನಿಫೈ ಅಂದರೆ ನೀವು ಹಾನಿಯನ್ನು ಭರಿಸಿಕೊಡುವುದು, ಹಾನಿಯನ್ನು ಭರಿಸಿಕೊಡುವುದು, ಮೋಸದ ರೀತಿಯಲ್ಲಿ ವ್ಯಾಪಾರ ಮಾಡಿದರೆ. ಇದು ಪಾರ್ಟ್ನರ್ ಕಮಿಟ್ಸ್ ಫ್ರಾಡ್. ಫ್ರಾಡ್ ಅಂದರೆ ಚೀಟಿಂಗು, ಡಿಸ್ಆನೆಸ್ಟಿ. ಹಿ ಮಸ್ಟ್ ಕಾಂಪೆನ್ಸೇಟ್ ದ ಫರ್ಮ್ ಫಾರ್ ರಿಸಲ್ಟಿಂಗ್ ಲಾಸಸ್. ಅದಕ್ಕೆ ಇಂಡೆಮ್ನಿಫಿಕೇಶನ್ ಥರ. ಲಾಸ್ನ ಬರ್ಸೋದಕ್ಕೆ ನಾವೇನು ಹೇಳ್ತೀವಿ, ದ ಲೀಗಲ್ ವರ್ಡ್ ಈಸ್ ಇಂಡೆಮ್ನಿಫಿಕೇಶನ್. ಇಂಡೆಮ್ನಿಟಿ ಬಾಂಡ್ ಕೇಳಿದಿರಿ ನೀವು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಗ್ಲಿಷ್ ಕೇಸ್ ಇದೆ ಇಲ್ಲಿ. ಫ್ರಾಡುಲೆಂಟ್ ಪಾರ್ಟ್ನರ್ ಹೆಲ್ಡ್ ಪರ್ಸನಲಿ ಲಯಬಲ್ ಫಾರ್ ಲಾಸಸ್. ಇನ್ನೊಂದು, ಲೆಂಡ್ಲಿ ಆನ್ ಪಾರ್ಟ್ನರ್ಶಿಪ್. ಸಿ he is an expert. He says, Lindley says, fraud always results in personal liability. ಅದು ಪಾರ್ಟ್ನರ್ಶಿಪ್ ಇರಬೇಕಂತೇನಿಲ್ಲ, ಕಾಂಟ್ರಾಕ್ಟ್ ಆಕ್ಟಲ್ಲೂ ಇದೆ. ಎನಿ ಫ್ರಾಡ್ ಮಾಡಿದಾಗ ಅನುಭವಿಸ್ಬೇಕು ಅಂತ. ನಮ್ಮಲ್ಲಿ ಕುಡುಗೋಲು ನುಂಗಿದವ ಅಂತ ಹೇಳ್ತಾರೆ. ಓಕೆ, ಲೀಗಲ್ ಪ್ರಿನ್ಸಿಪಲ್, ಫ್ರಾಡ್ ಪರ್ಸನಲ್ ಲಯಬಿಲಿಟಿ. ಫರ್ಮ್ ಶುಡ್ ನಾಟ್ ಸಫರ್ ಬಿಕಾಸ್ ಆಫ್ ದ ಡಿಸ್ಆನೆಸ್ಟಿ ಆಫ್ ದ ಪಾರ್ಟ್ನರ್. ಒಬ್ಬ ಪಾಲುದಾರನ ಮೋಸಕ್ಕೆ ಕಂಪನಿ ಅಥವಾ ಫರ್ಮ್ ಏನಾಗಬಾರ್ದು, ಸಂಸ್ಥೆ ಬಲಿ ಆಗಬಾರ್ದು ಅಂತಕ್ಕಂಥದ್ದು ಈ ಸೆಕ್ಷನ್ 10ನ ಪ್ರಿನ್ಸಿಪಲ್. ನಾವು ವಿಲ್ ಕಮ್ ಟು ಸೆಕ್ಷನ್ 11. ಸೆಕ್ಷನ್ 11 ಈಸ್ ಲಿಟಲ್ ಇಂಪಾರ್ಟೆಂಟ್ ಹಿಯರ್. ಡಿಟರ್ಮಿನೇಷನ್ ಆಫ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಒಂದು ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಸಾಮಾನ್ಯವಾಗಿ ಏನಿರ್ತದೆ ಅಂತಂದರೆ, ಎಲ್ಲರಿಗೂ ಸಮನಾಗಿ ಲಾಭ ಹಂಚುವಂತಹ ಒಂದು ವ್ಯವಸ್ಥೆ ಇರ್ತದೆ. ಆದರೆ ನಾವು ಮಾಡಿಕೊಳ್ಳುವಂತಹ ಪಾರ್ಟ್ನರ್ಶಿಪ್ ಡೀಡಲ್ಲಿ, ವಿಚ್ ಈಸ್ ಎ ಕಾಂಟ್ರಾಕ್ಟ್, ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತಾರೆ. ಪಾರ್ಟ್ನರ್ಶಿಪ್ ಡೀಡ್ ಈಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಎ ಕಾಂಟ್ರಾಕ್ಟ್, ಸ್ಪೆಷಿಯಲ್ ಕಾಂಟ್ರಾಕ್ಟ್. ಅದರ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಮ್ಯೂಚುವಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ನಿಮ್ಮ ಮಧ್ಯದ ಹಕ್ಕುಗಳನ್ನು ಮತ್ತು ಬಾಧ್ಯತೆಗಳನ್ನು ನೀವು ನಿಮ್ಮದೇ ಆದ ರೀತಿಯಲ್ಲಿ ಬರ್ಕೊಳ್ಬೋದು. ಒಬ್ಬನಿಗೆ ಲಾಭ ಹೆಚ್ಚು ಕೊಡುವಂಥದ್ದು, ಒಬ್ಬನಿಗೆ ಲಾಭ ಕಡಿಮೆ ಕೊಡುವಂಥದ್ದು, ಅಥವಾ ಒಬ್ಬ ಮ್ಯಾನೇಜಿಂಗ್ ಪಾರ್ಟ್ನರ್ ಇರ್ತಾನೆ, ಹಿ ವಿಲ್ ಬಿ ಡೂಯಿಂಗ್ ಆಲ್ ದ ಜಾಬ್, ಸೊ ಹಿ ಗೆಟ್ಸ್ ಮೋರ್ ಪ್ರಾಫಿಟ್. ಸ್ಲೀಪಿಂಗ್ ಪಾರ್ಟ್ನರ್ಸ್ ವಿಲ್ ಗೆಟ್ ಲೆಸ್ ಪ್ರಾಫಿಟ್. ಈ ರೀತಿಯಾದಂಥ ಬದಲಾವಣೆಗಳನ್ನು ನೀವು ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ. ಡ್ಯೂಟೀಸ್ ಆಫ್ ದ ಪಾರ್ಟ್ನರ್ಸ್ ಆರ್ ಡಿಟರ್ಮೈನ್ಡ್ ಬೈ ವಾಟ್? ಬೈ ದ ಕಾಂಟ್ರಾಕ್ಟ್. ವಾಟ್ ಫಾರ್ ಯು ಆರ್ ಎಗ್ರೀಯಿಂಗ್, ಅದಕ್ಕೆ ಆ ರೀತಿ ಆಗ್ತವೆ. ಸಚ್ ಕಾಂಟ್ರಾಕ್ಟ್ ನೋಡಿ, ಅಂತಹ ಕಾಂಟ್ರಾಕ್ಟನ್ನು ನೀವು ರೈಟಿಂಗಲ್ಲಿ ಮಾಡ್ಕೋಬೋದು, ಮೇ ಬಿ ಎಕ್ಸ್ಪ್ರೆಸ್ ಆರ್ ಮೇ ಬಿ ಇಂಪ್ಲಾಯ್ಡ್. ಕೆಲವೊಂದ್ಸಲ ಏನಾಗುತ್ತೆ, ಇಬ್ಬರು ಜೊತೆಗೆ ಸೇರಿ ಒಂದು ವ್ಯವಹಾರ ಮಾಡ್ತಾ ಇರ್ತೀವಿ, ಅದೊಂದು ಪ್ರಾಕ್ಟೀಸ್ ಆಗ್ಬಿಡ್ತಾರೆ, ಅದು ಬಿಸ್ನೆಸ್ ಕಸ್ಟಮ್ ಅಂತಾರೆ, ಬಿಸ್ನೆಸ್ ಯೂಸೇಜ್ ಅಥವಾ ಕಸ್ಟಮ್ ಅಂತಾರೆ. ಅದು ಕೂಡ ಇಲ್ಲಿ ಓಕೆ ಅಂತ ಹೇಳ್ತಾರೆ. ಪಾರ್ಟ್ನರ್ಸ್ ಆರ್ ಫ್ರೀ ಟು ಡಿಸೈಡ್ ದೇರ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪಾಲುದಾರರು ತಮ್ಮ ಹಕ್ಕು ಮತ್ತು ಬಾಧ್ಯತೆಗಳನ್ನು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಯುಲೇಟ್ ಮಾಡ್ಕೋಬಹುದು. ಯಾವಾಗ? ಥ್ರೂ ಅಗ್ರಿಮೆಂಟ್, ಎಲ್ಲರೂ ಒಪ್ಪಿ ಮಾಡ್ಕೋಬೇಕು. ಬಟ್ ಇಟ್ ಮಸ್ಟ್ ನಾಟ್ ವೈಲೇಟ್ ದ ಪ್ರಾವಿಷನ್ಸ್ ಆಫ್ ದ ಆ್ಯಕ್ಟ್. ನೋಡಿ, ಆದರೆ ಈ ಪಾರ್ಟ್ನರ್ಶಿಪ್ ಕಾನೂನಿನ, ಕಾಂಟ್ರಾಕ್ಟ್ ಕಾನೂನಿನ ಯಾವುದೇ ಪ್ರಾವಧಾನವನ್ನು ಅದು ವೈಲೇಟ್ ಮಾಡೋ ಹಾಗಿಲ್ಲ. ಆದರೆ ಸೆಕ್ಷನ್ 27 ಮಾತ್ರ ಅಪ್ಲೈ ಆಗಲ್ಲ. ಅದಕ್ಕೆ ನೀವೇನೇನು ಚೇಂಜಸ್ ಮಾಡ್ಕೋತೀರಿ ಅದಕ್ಕೆ ಸೆಕ್ಷನ್ 27 ಅಪ್ಲೈ ಆಗೋದಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ಸೆಕ್ಷನ್ 27? ರಿಸ್ಟ್ರೇಂಟ್ ಇನ್ ಟ್ರೇಡ್ ಆ್ಯಂಡ್ ಬಿಸ್ನೆಸ್ ಅಂತ ಬರುತ್ತೆ. ಇಲ್ಲಿ ಆ ರೀತಿ ನಾವು ರಿಸ್ಟ್ರೇಂಟನ್ನು ಮಾಡಬಹುದು ಅನ್ನೋದು
ಅದರ ಅರ್ಥ. ದಟ್ಸ್ ದ ಮೀನಿಂಗ್ ಆಫ್ ಇಟ್. ಎಸ್, ಇದರಲ್ಲಿ ನಾವು ಕೇಸ್ ಲಾ ನೋಡೋದಾದ್ರೆ ಶ್ರೀಮುಲ್ ದುಗಾರ್ ವರ್ಸಸ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್. ಪಾರ್ಟ್ನರ್ಶಿಪ್ ಟರ್ಮ್ಸ್ ಡಿಪೆಂಡ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಅನ್ನೋದನ್ನು ಇದರಲ್ಲಿ ಹೇಳ್ತಾರೆ. ಓಕೆ, ದೆನ್ ರಘುನಂದನ್ ವರ್ಸಸ್ ಹರ್ಮಾಸ್ ಜಿ ಪ್ರಕರಣದಲ್ಲಿ ಇಂಪ್ಲಾಯ್ಡ್ ಅಗ್ರಿಮೆಂಟ್ಸ್ ಆರ್ ಆಲ್ಸೋ ವ್ಯಾಲಿಡ್. ನಾ ಹೇಳಿದ್ನಲ್ವಾ, ಹಿಯರ್ ದಟ್ ಕಾನ್ಸೆಪ್ಟ್ ಈಸ್ ದೇರ್, ಇಂಪ್ಲಾಯ್ಡ್ ಅಗ್ರಿಮೆಂಟ್. ಇದು ಕೂಡ ಇನ್ವ್ಯಾಲಿಡ್ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಿ. ದಟ್ ಈಸ್ ದ ಪಾರ್ಟ್ನರ್ಶಿಪ್ ಈಸ್ ಬೇಸ್ಡ್ ಆನ್ ಕಾಂಟ್ರಾಕ್ಚುವಲ್ ಫ್ರೀಡಮ್. ಓಕೆ, ಅಗ್ರಿಮೆಂಟ್ ಓವರ್ ರೈಟ್ಸ್ ಡಿಫಾಲ್ಟ್ ರೂಲ್ಸ್ ಅನ್ಲೆಸ್ ಇಲ್ಲಿಗಲ್. ನೀವೇನು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಆ ಅಗ್ರಿಮೆಂಟೇ ವ್ಯಾಲಿಡೇ ಹೊರತು ಜನರಲ್ ರೂಲ್ಸ್ ವ್ಯಾಲಿಡ್ ಅಲ್ಲ. ಬಟ್ ಅವು ಅನ್ನೆಸರಿ ಇರಬಾರ್ದು. ಯು ಕೆನಾಟ್ ಮೇಕ್ ಎ ಪಾರ್ಟ್ನರ್ಶಿಪ್ ಫಾರ್ ರನ್ನಿಂಗ್ ಏನು ಹೇಳ್ತಾರೆ ಅದಕ್ಕೆ ಅಂತಂದರೆ ಸ್ಮಗ್ಲಿಂಗ್ ಆ್ಯಕ್ಟಿವಿಟಿ, ಸ್ಮಗ್ಲಿಂಗ್ ಆ್ಯಕ್ಟಿವಿಟಿ. ಓಕೆ, ಸೊ ಅಂಥದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ವಿತ್ ದಿಸ್ ಐ ಹ್ಯಾವ್ ಇಂಟ್ರಡ್ಯೂಸ್ ಯು 3 ಸೆಕ್ಷನ್ಸ್ ವೇರ್ ಒಬ್ಬ ಮತ್ತು ಇನ್ನೊಬ್ಬ ಪಾರ್ಟ್ನರ್ ಮಧ್ಯೆ ಇರತಕ್ಕಂಥ ಸಂಬಂಧಗಳ ವಿವರಣೆಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಕಲೆಕ್ಟಿವ್ಲಿ ಎಸ್ಟಾಬ್ಲಿಷ್ ಪಾರ್ಟ್ನರ್ಶಿಪ್ ಈಸ್ ಬೇಸ್ಡ್ ಆನ್ ಮ್ಯೂಚುವಲ್ ಟ್ರಸ್ಟ್, ಆನೆಸ್ಟಿ ಆ್ಯಂಡ್ ಅಗ್ರಿಮೆಂಟ್. Important is this agreement is nothing but contract, and these are very important for each partner. Section 9 imposes fiduciary duties. ಒಬ್ಬರಿಗೊಬ್ಬರು ಇರತಕ್ಕಂಥ ಆನೆಸ್ಟಿ ಸಂಬಂಧ. ಸೆಕ್ಷನ್ 10 ಫ್ರಾಡ್ ಆದರೆ ಏನಾಗುತ್ತೆ ಅನ್ನೋದನ್ನು ಹೇಳ್ತೈತೆ. ಸೆಕ್ಷನ್ 11 ಏನು ಹೇಳ್ತೆ ಅಂದರೆ, ನೀವು ಬರೆದಂತಹ ಕಾಂಟ್ರಾಕ್ಟ್ ಫಾರ್ಮ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ನಿಮ್ಮ ಹಕ್ಕು ಬಾಧ್ಯತೆಗಳನ್ನು ವೇರಿಯೇಷನ್ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನು ಹೇಳುತ್ತೆ ಅಂತ ಹೇಳ್ತಾ, ದಿಸ್ ಈಸ್ ಅಬೌಟ್ ಅವರ್ ಟುಡೇಸ್ ಕ್ಲಾಸ್ ಅಂತ ಹೇಳ್ತಾ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ನಾನು ಕಳಿಸ್ಕೊಡ್ತೀನಿ. ಆಮೇಲೆ ಈ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಒಂದನ್ನು ಬಹಳಷ್ಟು ಜನ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಿ ನನಗೆ ಏನಂತ, ಆ ಕ್ಲಾಸ್ ಮಾಡಿ ಸರ್, ಈ ಲ್ಯಾಂಡ್ ಲಾ ಮಾಡಿ, ಇನ್ನೊಂದು ಬೇರೆದನ್ನು ಮಾಡಿ ಅಂತ ಹೇಳಿ. ನಾನು ನಿಮಗೊಂದು ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಒಂದು ಸೆಮಿಸ್ಟರ್ನ ಕ್ಲಾಸ್ಗಳನ್ನು 3 ಕ್ಲಾಸ್ಗಳನ್ನು ಮಾಡ್ತೀನಿ. ಒಂದನ್ನು ನಾನು BSA ರೆಗ್ಯುಲರ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಕಾಂಟ್ರಾಕ್ಟ್ 2 ಕೂಡ ಈ ಒಂದು ಸೆಮಿಸ್ಟರ್ನ 2ನೇ ಸೆಮಿಸ್ಟರ್ನ ಕ್ಲಾಸ್ ಇದು. ಇದನ್ನು ಕೂಡ ನಾನು ಸಬ್ಜೆಕ್ಟ್ ಮುಗಿಸೋ ತನಕ ಬೇರೆ ಸಬ್ಜೆಕ್ಟನ್ನು ತೆಗೆದುಕೊಳ್ಳೋದಿಲ್ಲ. ಸಿಮಿಲರ್ಲಿ ಸೆಮಿಸ್ಟರ್ 4ಗೆ ಸಂಬಂಧಪಟ್ಟಂತೆ ಹ್ಯೂಮನ್ ರೈಟ್ಸ್ ನಾನು ಮಾಡ್ತಾ ಇದ್ದೀನಿ. ಹ್ಯೂಮನ್ ರೈಟ್ಸ್ನ ಯೂನಿಟ್ 5 ಮುಗಿದಿಲ್ಲ. ಯೂನಿಟ್ 5 ಮುಗಿದ ಮೇಲೆ ಡೆಫಿನೆಟ್ಲಿ ಹೊಸ ಸಬ್ಜೆಕ್ಟ್ ಮಾಡ್ತೀನಿ. ಅಲ್ಲಿವರೆಗೆ ಬೇರೆ ಯಾವುದೇ ಸಬ್ಜೆಕ್ಟನ್ನು ನಾನು ಕೈಗೆ ಎತ್ಕೊಳ್ಳೋದಿಲ್ಲ. ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಇರತಕ್ಕಂಥ ಸಮಯವನ್ನು ನಾನು ಸರಿಪಡಿಸ್ಕೊಂಡು ಸಾಧ್ಯದಷ್ಟು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತೀನಿ, ಉಳಿದ ವಿಷಯಗಳನ್ನ ಅಂದರೆ ಈ ಕಾಂಟ್ರಾಕ್ಟ್ ಮುಗಿದ ಮೇಲೆ ಇನ್ನೊಂದು ವಿಷಯವನ್ನು ತೆಗೆದುಕೊಳ್ಳೋಣ. ಹಾಗೆಯೇ ಹ್ಯೂಮನ್ ರೈಟ್ಸ್ ಮುಗಿದ ಮೇಲೆ ಇನ್ನೊಂದು ವಿಷಯವನ್ನು ತೆಗೆದುಕೊಳ್ಳೋಣ. ಇವು ಮುಗಿಲಾರ್ದೇ ನಾನು ಬೇರೆ ವಿಷಯಗಳನ್ನು ತೆಗೆದುಕೊಳ್ಳೋದನ್ನು ನಿಮ್ಮ ಗಮನಕ್ಕೆ ತಂದು ನನ್ನ ಈ ಒಂದು ಕ್ಲಾಸನ್ನು ಇಲ್ಲಿ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.